ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಸೂಕ್ಷ್ಮ ವ್ಯಾಯಾಮ ಹೇಗ್ ಮಾಡೋದು, ಅದ್ರ ಉಪಯೋಗಗಳೇನು ಅಂತ ತಿಳ್ಕೊಂಡ್ವಿ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೂರ್ಯ ನಮಸ್ಕಾರ ಹೇಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೂರ್ಯ ನಮಸ್ಕಾರ ಮಾಡೋ ಮುಂಚೆ ಮತ್ತಷ್ಟು ಲೂಸ್ನಿಂಗ್ ಎಕ್ಸರ್ಸೈಸ್ ಹೇಗ್ ಮಾಡೋದು ಅಂತ ತಿಳ್ಕೊಂಡು ನೆಕ್ಸ್ಟ್ ಸೂರ್ಯ ನಮಸ್ಕಾರ ಹೇಗ್ ಮಾಡೋದು, ಅದ್ರ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಸೊ ಮೊದಲಿಗೆ ಸ್ಥಿತಿ ತಾಡಾಸನದಲ್ಲಿ ನಿಂತ್ಕೊಳ್ಳಿ. ನಿಮ್ಮ ಕತ್ತು, ತಲೆ ಹಾಗೂ ಬೆನ್ನು ನೇರವಾಗಿರಲಿ. ಉಸಿರಾಟದ ಮೇಲೆ ಗಮನ ಇರಲಿ. ಈಗ ಕೈಗಳನ್ನು ಇನ್ಹೇಲ್ ಮಾಡುತ್ತಾ ಮೇಲಕ್ಕೆತ್ತಬೇಕು. ಹಾಗೆ ನಿಮ್ಮ ಹಿಮ್ಮಡಿ ಕೂಡ ಮೇಲಕ್ಕೆತ್ತಿ ಟೋಸ್ ಮೇಲೆ ಅಂದ್ರೆ ನಿಮ್ಮ ಬೆರಳುಗಳ ಮೇಲೆ ನಿಂತ್ಕೋಬೇಕು. ಇನ್ಹೇಲ್, ಕೈಗಳನ್ನು ಮೇಲಕ್ಕೆತ್ತಿ ಆದಷ್ಟು ನಿಮ್ಮ ಬೆರಳುಗಳ ಮೇಲೆ ನಿಂತ್ಕೊಳ್ಳೋಕೆ ಪ್ರಯತ್ನ ಪಡಿ. ಎಕ್ಸೇಲ್, ನಿಮ್ಮ ಉಸಿರಾಟ ಹಾಗೂ ನಿಮ್ಮ ಕೈ ಮೂವ್ಮೆಂಟ್ ಎರಡು ಸಮವಾಗಿರ್ಬೇಕು. ಇನ್ಹೇಲ್, ಆದಷ್ಟು ನಿಧಾನವಾಗಿ ಮಾಡಿ. ಎಕ್ಸೇಲ್. ಕೆಲವರಿಗೆ ಕಾಲು ಹಿಂಬಡಿ ಎತ್ತಕ್ಕಾಗಿಲ್ಲ, ಬೆರಳು ಮೇಲೆ ನಿಲ್ಲಕ್ಕಾಗಿಲ್ಲ ಅಂದ್ರೆ ಬರೀ ಹ್ಯಾಂಡ್ ಮೂವ್ಮೆಂಟ್ಸ್ ಮಾಡಿ ಸಾಕಾಗುತ್ತೆ. ಇನ್ಹೇಲ್, ಎಕ್ಸೇಲ್. ಈಗ ಕೈ ಸ್ಟ್ರೆಚ್ ಮಾಡೋಣ. ಬಲಗೈಯನ್ನು ನಿಮ್ಮ ಎಡಗೈ ಕಡೆಗೆ ತಗೊಬನ್ನಿ. ಎಡಗೈಯಿಂದ ಪ್ರೆಸ್ ಮಾಡಿ, ಈ ತರ ಹಿಡ್ಕೊಂಡು ಸ್ಟ್ರೆಚ್ ಮಾಡಿ 10 ಸೆಕೆಂಡ್ ಹೀಗೆ ಇರಿ. ರಿಲ್ಯಾಕ್ಸ್. ಈಗ ಎಡಗೈಯನ್ನು ಈ ಕಡೆ ಬಡೆ ರೀಟೇಕ್. ಈಗ ಎಡಗೈಯನ್ನು ಬಲಗಡೆಗೆ ತಗೊಬನ್ನಿ. ಈ ತರ ಸ್ಟ್ರೆಚ್ ಮಾಡಿ. ಆದಷ್ಟು ಈ ಪೋರ್ಷನ್ ಸ್ಟ್ರೆಚ್ ಆಗ್ಬೇಕು. ನೋಡಿ, ಹೀಗೆ ಎಳ್ದಿಟ್ಕೋಬೇಕು. ಸ್ಟ್ರೆಚ್. ರಿಲ್ಯಾಕ್ಸ್. ಈಗ ಕಾಲನ್ನು 2 ರಿಂದ 3 ಅಡಿ ಅಗಲ ಮಾಡ್ಕೊಳ್ಳಿ. ನಿಂತ್ಕೊಳ್ಳಿ. ಬ್ಯಾಲೆನ್ಸ್ ಆಗಿ ನಿಂತ್ಕೊಳ್ಳಿ. ಸೈಡ್ ಸ್ಟ್ರೆಚ್ ಮಾಡೋಣ. ಈಗ ನೋಡಿ, ರಿಲ್ಯಾಕ್ಸ್. ಈಗ ನಿಮ್ಮ ಕಾಲುಗಳಿಗೆ ಸ್ಟ್ರೆಚಿಂಗ್ಸ್ ಕೊಡೋಣ. ಸೊ ನೋಡಿ, ನಿಂತ್ಕೊಂಡು ಹಿಂದಕ್ಕೆ ಹೇಳ್ಕೊಳ್ಳಿ. ಸ್ಟ್ರೆಚ್ ಮಾಡಿ ಹಿಂದಕ್ಕೆ. ಹಾಗೆ ನಿಮ್ಮ ಎದೆ ಭಾಗಕ್ಕೆ ಹೇಳ್ಕೊಳ್ಳಿ ಈ ತರ. ಈಗ ಎಡಗಾಲು ಹಿಂದಕ್ಕೆ, ಆದಷ್ಟು ಹಿಂದಕ್ಕೆ ಹೇಳ್ಕೊಳ್ಳಿ. ಸ್ಟ್ರೆಚ್ ಆಗ್ಬೇಕು. ಉಸಿರಾಟ ಸಾಧಾರಣವಾಗಿರ್ಲಿ. ಬ್ಯಾಲೆನ್ಸ್ ಮಾಡಕ್ ಆಗ್ಲಿಲ್ಲ ಅನ್ನೋರು ಪಕ್ಕದಲ್ಲಿ ಒಂದು ಚೇರ್ ಇಟ್ಕೊಳ್ಳಿ. ಚೇರ್ನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೊಳ್ಳಿ. ಈಗ ಈ ರೀತಿ ಕೈನ ಇಂಟರ್ಲಾಕ್ ಮಾಡಿ ನಿಮ್ಮ ಎದೆ ಭಾಗಕ್ಕೆ ಆದಷ್ಟು ಹೇಳ್ಕೊಳ್ಳಿ. ಓಕೆ. ಈಗ ಈ ತರ ಸೂರ್ಯ ನಮಸ್ಕಾರ ಮಾಡಕ್ ಮುಂಚೆ ಕೆಲವೊಂದು ಈ ತರ ಲೂಸ್ನಿಂಗ್ ಎಕ್ಸರ್ಸೈಸ್ ಮಾಡಿ ನಂತರ ನೀವು ಸೂರ್ಯ ನಮಸ್ಕಾರನ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನೀವು ಬಲವಾಗಿ ತಿರ್ಬೇಕು. ಉಸಿರನ್ನು ಕಟ್ಟಬೇಡಿ, ಆರಾಮಾಗಿ ಉಸಿರಾಡಿ. ರಿಲ್ಯಾಕ್ಸ್. ಸೊ ಈ ರೀತಿಯೆಲ್ಲ ಲೂಸ್ನಿಂಗ್ ಎಕ್ಸರ್ಸೈಸ್ ಮಾಡಿ ನೆಕ್ಸ್ಟ್ ಸೂರ್ಯ ನಮಸ್ಕಾರ ಪ್ರಾರಂಭಿಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಮಸಲ್ ಪೇನ್ ಆಗ್ಲಿ ಜಾಯಿಂಟ್ ಕ್ರಾಂಪ್ಸ್ ಆಗ್ಲಿ ಬರೋದನ್ನ ತಡಿಬಹುದು. ಈಗ ಸೂರ್ಯ ನಮಸ್ಕಾರ ಪ್ರಾರಂಭಿಸೋಣ.
ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಬಹಳಷ್ಟು ಉಪಯೋಗಗಳಿದೆ. ಅದೇನಿರ್ಬೋದು ಅಂತಂದ್ರೆ, ಸೂರ್ಯ ನಮಸ್ಕಾರದಿಂದ ನಿಮ್ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಪ್ರತಿ ಅಂಗದ ಮೇಲೂ ಅದು ಪ್ರಭಾವ ಬೀರುತ್ತೆ. ಅಂದ್ರೆ ನೀವು ಈಗ ಅರ್ಧ ಗಂಟೆ ವಾಕಿಂಗ್ ಮಾಡೋದು ಒಂದೇ, ಸೂರ್ಯ ನಮಸ್ಕಾರ ಒಂದು 6 ರಿಂದ 12 ಸೂರ್ಯ ನಮಸ್ಕಾರ ಮಾಡೋದು ಒಂದೇ. ಯಾಕಂದ್ರೆ ಈಗ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಕಾಲ್ಗಳಷ್ಟೇ ನಿಮ್ದು ಮೂವ್ಮೆಂಟ್ ಆಗುತ್ತೆ. ಆದ್ರೆ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರತಿಯೊಂದು ಅಂಗಕ್ಕೂ ಸ್ಟ್ರೆಚಿಂಗ್ ಆಗಿ, ಪ್ರತಿಯೊಂದು ಅಂಗನೂ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಪ್ರಾಣ ಸಂಚಲನೆ ಆಗುತ್ತೆ. ಹಾಗಾಗಿ ಸೂರ್ಯ ನಮಸ್ಕಾರ ನೀವು ದಿನನಿತ್ಯ ಮಾಡೋದ್ರಿಂದ ತುಂಬಾ ಉತ್ತಮ ಅಂತ ಹೇಳ್ಬೋದು. ಹಾಗೆ ಇದು ಒಂದು ಕಾರ್ಡಿಯೋ ಎಕ್ಸರ್ಸೈಸ್ ಅಂತಾನು ಹೇಳ್ಬೋದು. ಕಾರ್ಡಿಯೋ ಎಕ್ಸರ್ಸೈಸ್ ಅಂದ್ರೆ ಏನು? ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ಬೀಟ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಹಾಗೆ ಇನ್ನು ಹಲವಾರು ಉಪಯೋಗಗಳನ್ನ ತಿಳ್ಕೊಳ್ತಾ ಸೂರ್ಯ ನಮಸ್ಕಾರನ ಪ್ರಾರಂಭಿಸೋಣ. ಸೊ ಈಗ ಸೂರ್ಯ ನಮಸ್ಕಾರ ಪ್ರಾರಂಭ ಮಾಡೋಣ. ಸ್ಥಿತಿ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಉಸಿರಾಟದ ಮೇಲೆ ಗಮನ ಇರಲಿ. ನಮಸ್ಕಾರಾಸನ. ಇನ್ಹೇಲ್ ಮಾಡುತ್ತಾ ಈಗ ರೈಟ್ ಕಾಲ್ ಹಿಂದಕ್ಕಾಯ್ತು. ಈಗ ಇನ್ನೊಮ್ಮೆ ಮಾಡೋಣ ನಮಸ್ಕಾರಾಸನ. ಆಯ್ತಲ್ಲ. ಸೊ ಈ ರೀತಿ ನೀವು 2 ರಿಂದ ಸ್ಟಾರ್ಟ್ ಮಾಡಿ 4 ಬಾರಿ, 6 ಬಾರಿ, 8 ಹೀಗೆ 12 ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನೀವು ದಿನನಿತ್ಯ ಮಾಡೋದ್ರಿಂದ ಇದರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಅನ್ನ ಕಂಡ್ಕೊಬಹುದು. ನಮಸ್ಕಾರ ವೀಕ್ಷಕರೇ.